ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡರ್ಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ JD ಕಳಿಸಿರೋ ಮಿಂಚು ಅವರ ಫೇಕ್ ಅಪ್ಪ ಅಮ್ಮನ ಜೊತೆ ಮಾತಾಡ್ತಿರ್ತಾರೆ. ಮೊದಲಿಗೆ ಆ ವ್ಯಕ್ತಿ, ಸರ್ ನೀವು ಹೀಗಂದರೆ ಹೇಗೆ, ನಾವು ಕೂಡ ಮಗುಗೆ ತಂದೆ ತಾಯಿನೇ ಅಲ್ವಾ, ಅದ್ರ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ನೋಡಿ ಸರ್, ನನಗೆ ಅದೆಲ್ಲ ಅರ್ಥ ಆಗುತ್ತೆ, ಆದರೆ ಮಗು ಜಾಗದಲ್ಲಿ ಕೂಡ ನಿಂತ್ಕೊಂಡು ಯೋಚನೆ ಮಾಡಿ. ಇವಾಗ ಆ ಮಗುಗೆ ಬೇಕಾಗಿರೋದು ಮಗಳು ಅನ್ನೋ ಹಕ್ಕು ಅಧಿಕಾರ ಅಲ್ಲ, ಆ ಮಗುಗೆ ಬೇಕಾಗಿರೋದು ಪ್ರೀತಿ ಸರ್. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈಗ ನೀವು ಅವಳನ್ನ ಕರೆದ್ರೆ ಅವಳು ನಿಮ್ಮ ಜೊತೆ ಬರ್ತಾಳೋ ಇಲ್ವೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಒಂದು ವೇಳೆ ನೀವೇನಾದರೂ ಬಲವಂತವಾಗಿ ಕರ್ಕೊಂಡು ಹೋದರೆ ಖಂಡಿತ ಆ ಮಗು ಮನಸ್ಸು ಒಡೆದೋಗುತ್ತೆ ಸರ್ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ, ಸರ್ ಈ ಥರ ಎಲ್ಲ ಮಾತಾಡಿ ದಯವಿಟ್ಟು ನನ್ನನ್ನು ಮಾತಲ್ಲೇ ಕಟ್ಟಾಕ್ಬಿಡಿ ನೀವು ಅಂತ ಕೇಳ್ಕೊತಾರೆ. ಆಗ ಗೌತಮ್ ಅವರು, ಸರ್ ನನಗೆ ಎಲ್ಲ ಅರ್ಥ ಆಗುತ್ತೆ, ನಾನು ನನ್ನ ಲೈಫಲ್ಲಿ ಯಾರ ಹತ್ರನೂ ಕೂಡ ಈ ರೀತಿ ಕೈ ಮುಗಿದು ಏನನ್ನೂ ಕೂಡ ಕೇಳ್ಕೊಂಡಿಲ್ಲ ಸರ್. ಆದರೆ ಇವಾಗ ಆ ಮಿಂಚು ನನ್ನಿಂದ ದೂರ ಆಗಿಬಿಡ್ತಾಳೆ ಅನ್ನೋ ಒಂದೇ ಒಂದು ಭಯಕ್ಕೋಸ್ಕರ ನಿಮ್ಮ ಹತ್ರ ಈ ರೀತಿ ಬೇಡ್ಕೊತಿದ್ದೀನಿ. ನಿಮಗೆ ಏನು ಬೇಕು ಕೇಳಿ ಸರ್, ಮನೆ ಬೇಕಾ, ಕಾರ್ ಬೇಕಾ, ದುಡ್ಡು ಬೇಕಾ, ಅಥವಾ ನನ್ನ ಬಿಸ್ನೆಸ್ ಬೇಕಾ, ನೀವೇನು ಕೇಳಿದ್ರೂ ಕೂಡ ನಾನು ಕೊಡೋದಕ್ಕೆ ರೆಡಿಯಾಗಿದ್ದೀನಿ ಸರ್. ಹಾಗಂತ ಹೇಳಿ ನಿಮ್ಮ ಮಗುನ ನಾನು ಖರೀದಿ ಮಾಡ್ತಿದ್ದೀನಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಮಿಂಚುನ ಬಿಟ್ಟಿರೋಕ್ಕಾಗದೆ ನಾನು ಈ ರೀತಿ ನಿಮ್ಮ ಹತ್ರ ಬೇಡ್ಕೊತಿದ್ದೀನಿ ಅಂತ ಹೇಳಿ ಕೈ ಮುಗಿದು ಬೇಡ್ಕೊತಾರೆ. ಆ ವ್ಯಕ್ತಿ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ಹೆಂಗಸು, ಇಲ್ಲ ಮೇಡಮ್, ದಯವಿಟ್ಟು ಆ ರೀತಿ ಎಲ್ಲ ಆಗೋದಿಲ್ಲ. ಇಷ್ಟು ವರ್ಷ ನಾವು ಕೂಡ ನಮ್ಮ ಮಗಳಿಗೋಸ್ಕರ ಹುಡ್ಕಾಡಿ ಪಡಬಾರ್ದು ಕಷ್ಟ ಎಲ್ಲ ಪಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆಗ ಭೂಮಿಕಾ, ನನಗೂ ಕೂಡ ಗೊತ್ತಿದೆ ಅಮ್ಮ, ಆದರೆ ಒಂದೇ ಒಂದು ಸಾರಿ ಆ ಮಗು ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಆ ಮಗು ಖುಷಿ ಎಲ್ಲಿರುತ್ತೋ ಅದೇ ಅವಳ ಮನೆ ಆಗಿರಬೇಕಲ್ವಾ. ನೀವಿವಾಗ ಅವಳನ್ನ ಕರ್ಕೊಂಡು ಹೋಗೋದ್ರಿಂದ ಅವಳ ಖುಷಿ ಖಂಡಿತ ಹಾಳಾಗೋಗುತ್ತೆ. ಆಗ ಆ ಮಗು ನಮಗೂ ದಕ್ಕೋದಿಲ್ಲ, ನಿಮಗೂ ಕೂಡ ದಕ್ಕೋದಿಲ್ಲ. ನನ್ನ ಮಗಳು ಖಂಡಿತ ಕಳೆದೋಗ್ಬಿಡ್ತಾಳೆ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ನೀವು ನಿಮ್ಮ ಯಜಮಾನ್ರ ಹತ್ರ ಒಂದು ಸರಿ ಮಾತಾಡಿ ಇದಕ್ಕೆ ಒಪ್ಪಿಸಿ ಅಂತ ಅವರು ಕೂಡ ಕೈ ಮುಗಿದು ಕಣ್ಣೀರಾಗ್ತಾ ಬೇಡ್ಕೊತಾರೆ. ಆಗ ಹೆಂಗಸು, ಸರಿ ಮೇಡಮ್, ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡಿ ನಿಮಗೆ ವಿಷಯನ ತಿಳಿಸ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿಕವ್ರಿಗೂ ಸಂತೋಷ ಆಗುತ್ತೆ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಆ ವ್ಯಕ್ತಿ ಕೂಡ, ಸರಿ ಸರ್, ಈಗಲೇ ನನಗೆ ಏನು ಉತ್ತರ ಹೇಳೋದಕ್ಕಾಗೋದಿಲ್ಲ, ನನಗೆ ಸ್ವಲ್ಪ ಕಾಲಾವಕಾಶ ಬೇಕು, ನಿಮಗೆ ನಾನು ನನ್ನ ನಿರ್ಧಾರನ ಮತ್ತೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ಆಗ ಗೌತಮರು, ಸರಿ ಸರ್, ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೊಳ್ಳಿ, ಆದರೆ ತೀರ್ಮಾನ ತಗೊಳ್ಳೋಕ್ಕೂ ಮುಂಚೆ ಒಂದೇ ಒಂದು ಸರಿ ಮಿಂಚು ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ತೀರ್ಮಾನ ಮಾಡಿ ಸರ್ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ, ಸರಿ ಸರ್, ನಾನೀಗ ಮನೆಗೆ ಹೋಗಿ ನನ್ನ ಹೆಂಡತಿ ಹತ್ರ ಮಾತಾಡಿ ನಿಮಗೆ ವಿಷಯನ ತಿಳಿಸ್ತೀನಿ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ. ಮತ್ತು ಇಲ್ಲಿ ಪಾರ್ವತಿ ಕರ್ಕೊಂಡು ಬಂದಿರೋ ಹೆಂಗ್ಸ್ಗೆ ಡೆಲಿವರಿ ಆಗುತ್ತೆ. ಅವ್ರಿಗೂ ಕೂಡ ಅವಳಿ ಜವಳಿ ಮಕ್ಕಳಾಗ್ತಾರೆ. ಮಗು ಅಳೋ ಶಬ್ದ ಕೇಳಿ ಆಚೆ ಕಡೆ ಇರೋವಂಥ ಆ ಹೆಂಗ್ಸವ್ರ ಮನೆಯವ್ರಿಗೆ ಮತ್ತು ಶಿವಣ್ಣನಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಪಾರ್ವತಿ ಆಚೆ ಬರ್ತಾರೆ. ಆಗ ಶಿವಣ್ಣ, ಪಾರು ಎಲ್ಲರೂ ಹುಷಾರಾಗಿದ್ದಾರೆ ತಾನೇ ಅಂತ ಕೇಳ್ತಾರೆ. ಆಗ ಪಾರು, ಹೌದು ಮಾವ, ತಾಯಿ ಮಕ್ಕಳು 3 ಜನ ಕೂಡ ಚೆನ್ನಾಗೇ ಇದ್ದಾರೆ ಅಂತ ಹೇಳ್ತಾರೆ. ಆಗ ಶಿವಣ್ಣ, ಪಾರು, ಟ್ರ್ಯಾಕ್ಟ್ರು ಇಂಜಿನ್ ಥರ ನನ್ನ ತಲೆ ಕೂಡ ತುಂಬಾ ಬಿಸಿಯಾಗೋಯ್ತು, ಇವಾಗ ತಣ್ಣಗಾಯಿತು ಅಂತ ಹೇಳ್ತಾರೆ. ಆಗ ಪಾರ್ವತಿ ಹೋಗಿ ಮಕ್ಕಳನ್ನ ತಂದು ಅವ್ರ ಮನೆಯವ್ರ ಹತ್ರ ಕೊಡ್ತಾರೆ. ಆಗ ಅವ್ರ ಮನೆಯವರು, ನೀವಿಬ್ಬರು ಶಿವ ಪಾರ್ವತಿ ಥರ ಬಂದು ನನ್ನ ಹೆಂಡತಿ ಮತ್ತು ಮಕ್ಕಳನ್ನ ಕಾಪಾಡಿಬಿಟ್ರಿ, ಒಂದ್ಸರಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಶಿವಣ್ಣ, ಪಾರು, ನೀನಿವತ್ತು 3 ಜೀವನ ಉಳಿಸಿದ್ಯಾ, ನಿನಗೆ 3 ಪಟ್ಟು ಪುಣ್ಯ ಖಂಡಿತ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಪಾರು ಶಿವಣ್ಣನ ತಪ್ಪಿಕೊಂಡು, ಥ್ಯಾಂಕ್ಸ್ ಮಾವ, ಇದಕ್ಕೆಲ್ಲ ನೀನೇ ಕಾರಣ. ಏನು ಗೊತ್ತಾ ಮಾವ, ನಾನು ಇಲ್ಲಿವರೆಗೂ ತುಂಬ ಜನರ ಜೀವನ ಉಳಿಸಿರ್ಬೋದು, ಆದರೆ ಒಂದು ಜೀವ ಇನ್ನೊಂದು ಜೀವಕ್ಕೆ ಜನ್ಮ ಕೊಡುತ್ತೆ ಗೊತ್ತಾ, ಅದು ನನಗೊಂಥರ ಸ್ಪೆಷಲ್ ಅನಿಸುತ್ತೆ ಮಾವ. ಹಾಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ನನ್ನ ಒಂದು ಸರ್ವೀಸಲ್ಲಿ ಇದು 2ನೇ ಟ್ವಿನ್ಸ್ ಡೆಲಿವರಿ ಮಾಡ್ತಿರೋದು. ಮೊದಲನೇದು ಗೌತಮ್ ದಿವಾನ್ ಮತ್ತು ಭೂಮಿಕಾ ಮೇಡಮ್ ಅವ್ರದ್ದು, ಮತ್ತು ಇವತ್ತು ಮಾಡಿದ್ದು ಅಂತ ಹೇಳ್ತಾರೆ. ಆಗ ಶಿವಣ್ಣ ಇದಕ್ಕೂ ಮುಂಚೆ ಭೂಮಿಕಾ ಅವ್ರ ಡೆಲಿವರಿ ಟೈಮಲ್ಲಿ ಆಗಿರೋ ಎಲ್ಲ ಘಟನೆನ ನೆನಪು ಮಾಡ್ಕೊತಾರೆ. ಮತ್ತು ಶಿವಣ್ಣವರು, ಹೌದು ಪಾರು, ಆ ರಾತ್ರಿ ಏನೆಲ್ಲ ಆಗೋಯ್ತಲ್ವಾ, ಆ ದುರಂತನ ನನ್ನ ಕೈಲಿ ಈಗಲೂ ಮರೆಯೋಕ್ಕೆ ಆಗ್ತಿಲ್ಲ. ಪಾಪ ಅವತ್ತು ಅವರು ಒಂದು ಮಗುನೇ ಕಳ್ಕೊಂಬಿಟ್ರಲ್ವಾ ಅಂತ ಹೇಳ್ತಾರೆ. ಅದಾದಮೇಲೆ ಪಾರುಗೂ ಕೂಡ ಬೇಜಾರಾಗುತ್ತೆ. ಹೌದು ಮಾವ, ಪಾಪ ಆ ಮಗು ಅವ್ರಿಗಿನ್ನೂ ಸಿಕ್ಕೇ ಇಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ, ಅಲ್ಲ ಪಾರು, ಈಗ ಅವಳಿ ಜವಳಿ ಮಕ್ಕಳಾಗ್ತಾರಲ್ಲ, ನೋಡೋದಕ್ಕೆ ಒಂದೇ ಥರ ಇರ್ತಾರಾ ಅಂತ ಶಿವಣ್ಣ ಕೇಳ್ತಾರೆ. ಆಗ ಪಾರು, ಮಾವ,
2 ಗಂಡು 2 ಹೆಣ್ಣು ಆದರೆ ಒಂದೇ ಥರ ಇರುತ್ತವೆ. ಆದರೆ ಒಂದು ಗಂಡು ಒಂದು ಹೆಣ್ಣಿನಾರು ಆದರೆ ನೋಡೋದಕ್ಕೆ ಬೇರೆ ಬೇರೆ ಥರ ಇದ್ರೂ ಅವ್ರ ಕ್ಯಾರೆಕ್ಟರ್ಸು ಒಂದೇ ಥರ ಇರುತ್ತೆ. ಆದರೂ ಮಾವ ನನಗೆ ಭೂಮಿಕಾ ಮೇಡಮ್ ಡೆಲಿವರಿಲಿ ಆಗಿದ್ದೊಂದು ಘಟನೆನ ಮರೆಯೋಕ್ಕೆ ಆಗ್ತಿಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಆದಂಥ ಹೆಣ್ಮಗು ಕೈಯಲ್ಲಿ ಒಂದು ತ್ರಿಶೂಲು ಚಿಹ್ನೆ ಇತ್ತು. ಅದು ಇವತ್ತಿಗೂ ಕೂಡ ನನ್ನ ಕಣ್ಣಲ್ಲಿ ಹಾಗೆ ಹಚ್ಚಿ ಉಳ್ಕೊಂಬಿಟ್ಟಿದೆ ಮಾವ ಅಂತ ಹೇಳ್ತಾರೆ. ಹೌದಲ್ವಾ ಪಾರು ಅಂತ ಶಿವಣ್ಣ ಹೇಳ್ತಾರೆ. ಮಾವ ನನಗೆ ಯಾಕೋ ಭೂಮಿಕಾ ಮೇಡಮ್ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ, ಒಂದು ಸರಿ ಫೋನ್ ಮಾಡಿಕೊಡು ಅಂತ ಹೇಳ್ತಾರೆ. ಶಿವಣ್ಣ ಫೋನ್ ಮಾಡಿ ಕೊಡ್ತಾರೆ. ಇಲ್ಲಿ ಭೂಮಿಕಾ ಅವರು ಫೋನ್ ರಿಸೀವ್ ಮಾಡಿ, ಹಾಯ್ ಪಾರು ಹೇಗಿದೆಯಾ, ಮತ್ತು ನಿಮ್ಮ ಯಜಮಾನ್ರು ಹೇಗಿದ್ದಾರೆ ಅಂತ ಕೇಳ್ತಾರೆ. ಆಗ ಪಾರು, ಹ್ಞೂ ಮೇಡಮ್ ನಾವೆಲ್ಲ ಚೆನ್ನಾಗಿದ್ದೀವಿ, ಮತ್ತು ನಿಮ್ಮ ಮನೇಲಿ ಎಲ್ಲರೂ ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ ಚೆನ್ನಾಗಿದ್ದಾರೆ, ಇನ್ನೆಲ್ಲೋ ಜಗಳ ಆಡ್ಕೊಂಡು ಆಟ ಆಡ್ಕೊಂಡು ಇರ್ತಾರೆ ಅಷ್ಟೇ, ಏನು ಇದ್ದಕ್ಕಿದ್ದಾಗೆ ಫೋನ್ ಮಾಡಿದ್ದು ಅಂತ ಕೇಳ್ತಾರೆ. ಆಗ ಪಾರು, ಏನಿಲ್ಲ ಮೇಡಮ್, ಸುಮ್ಮನೆ ಹಾಗೆ ನಿಮ್ಮ ನೆನಪಾಯಿತು, ಅದಕ್ಕೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ. ಅದು ಅಲ್ಲದೆ ಇವತ್ತು ದಾರಿಲಿ ಬರೋವಾಗ ಅಂತ ಹೇಳಿ ಹೆಂಗೆ ಸಿಕ್ಕಿದ್ದು, ಅವ್ರಿಗೂ ಕೂಡ ಟ್ವಿನ್ಸ್ ಡೆಲಿವರಿ ಆಗಿದ್ದು ಎಲ್ಲ ವಿಷಯನೂ ಕೂಡ ಹೇಳ್ತಾರೆ. ಭೂಮಿಕಾ ಅವ್ರಿಗೂ ಖುಷಿ ಆಗುತ್ತೆ. ನೋಡಿ, ನೀವಿಬ್ಬರು ಗಂಡ ಹೆಂಡತಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದಕ್ಕೆ ಅಂತ ಸಾಕ್ಷಾತ್ ಶಿವಪಾರ್ವತಿ ಥರ ಪ್ರತ್ಯಕ್ಷ ಆಗಿಬಿಡ್ತೀರಾ. ಅವತ್ತು ನೀವು ಮಾಡಿರೋ ಸಹಾಯಕ್ಕೆ ನಾನು ಇವತ್ತಿಗೂ ಥ್ಯಾಂಕ್ಸ್ ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ಆಗ ಪಾರ್ವತಿ, ಮೇಡಮ್ ಅದೆಲ್ಲ ಯಾಕೆ ಇವಾಗ, ಅದು ಸರಿ ನಿಮ್ಮ ಹೆಣ್ಮಗು ಸಿಗ್ತಾ ಮೇಡಮ್, ಅವತ್ತು ಕಳೆದೋಗಿದ್ದು ಅಂತ ಹೇಳ್ತಾರೆ. ಆಗ ಭೂಮಿಕಾ, ಇನ್ನೂ ಸಿಕ್ಕಿಲ್ಲ ಪಾರು, ನಾವು ಕೂಡ ಇನ್ನೂ ಹುಡುಕ್ತಾನೆ ಇದ್ದೀವಿ ಅಂತ ಹೇಳ್ತಾರೆ. ಆಗ ಪಾರ್ವತಿ, ಮೇಡಮ್ ನೀವು ಹೋಪ್ಸ್ ಕಳ್ಕೊಬೇಡಿ, ನಾನು ಮತ್ತು ಮಾವ ಇಬ್ಬರು ಅದ್ರ ಬಗ್ಗೆನೇ ಯಾವಾಗಲೂ ಮಾತಾಡ್ತಿರ್ತೀವಿ, ನೀವು ಧೈರ್ಯವಾಗಿರಿ, ಖಂಡಿತ ಕಳೆದೋಗಿರೋ ನಿಮ್ಮ ಹೆಣ್ಮಗು ನಿಮಗೆ ಸಿಕ್ಕೇ ಸಿಗುತ್ತೆ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಶಿವಣ್ಣ, ಅಲ್ಲ ಪಾರು, ಮಗು ಕೈಯಲ್ಲಿ ಇದ್ದಿದ್ದು ತ್ರಿಶೂಲದ ಮಚ್ಚೆ ಬಗ್ಗೆ ಭೂಮಿಕಾ ಮೇಡಮ್ ಅವ್ರಿಗೆ ನೀನು ಹೇಳೇ ಇಲ್ವಲ್ಲ ಅಂತ ಕೇಳ್ತಾರೆ. ಆಗ ಪಾರ್ವತಿ, ಹೌದಲ್ವಾ ಮಾವ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಯಾರೋ ಒಬ್ಬರು ಮೇಡಮ್ ಮೇಡಮ್ ಅಂತ ಕರೀತಾರೆ. ಮಾವ ಒಂದು ನಿಮಿಷ ಬಂದೆ ಅಂತ ಹೇಳಿ ಪಾರ್ವತಿ ಒಳಗಡೆ ಹೋಗ್ತಾರೆ. ಆಗ ಶಿವು, ಅಲ್ಲ ಚಿಹ್ನೆ ಬಗ್ಗೆ ಭೂಮಿಕಾ ಮೇಡಮ್ ಅವ್ರಿಗೆ ಹೇಳಿದರೆ ಚೆನ್ನಾಗಿರ್ತಿತ್ತು, ಮಗುನ ಹುಡ್ಕೋದಕ್ಕೆ ಅವ್ರಿಗೂ ಕೂಡ ಸಹಾಯ ಆಗಿರೋದು. ಈ ವಿಷಯನ ಫೋನಲ್ಲಿ ಹೇಳೋದು ಅಷ್ಟು ಸರಿಯೋಗಲ್ಲ ಅಂತ ಅನಿಸುತ್ತೆ. ನೇರವಾಗಿ ಅವ್ರ ಮನೆಗೆ ಹೋಗಿ ಅಲ್ಲೇ ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೂ ಸಮಾಧಾನ ಆಗ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಇಲ್ಲಿ ಜೇಡಿ ಕಡೆಯವರು ನಡ್ಕೊಂಡು ಬರ್ತಾ ಇರ್ತಾರೆ. ಆಗ ಹೆಂಗ್ ಸರಿ, ಮೊದಲು ನಾವು ಮಾತಾಡ್ಕೊಳ್ಳೋಣ, ಆಮೇಲೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡೋಣ ಬನ್ನಿರಿ ಅಂತ ಸೈಡಿಗೆ ಕರ್ಕೊಂಡು ಹೋಗ್ತಾರೆ. ಆಗ ವ್ಯಕ್ತಿ, ನಾವೇನು ಮಾತಾಡಬೇಕು ಅಂತ ಹೇಳ್ತಾರೆ. ರೀ, ಈಗ ನಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಇದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಈ ಜಯದೇವ್ ಅವ್ರು ಹೇಳ್ದಂಗೆ ಕೇಳಿದ್ರೆ ಒಂದು 5 ಲಕ್ಷನೋ 10 ಲಕ್ಷನೋ ಕೊಟ್ಟು ಸುಮ್ಮನಾಗ್ತಾರೆ. ಆದರೆ ಗೌತಮ್ ಅವ್ರು ಏನು ಹೇಳಿದ್ರು ಹೇಳಿ, ಈಗಲೂ ಸಹಾಯ ಮಾಡ್ತೀನಿ, ಮುಂದೇನೂ ಸಹಾಯ ಮಾಡ್ತೀನಿ, ನಿಮ್ಮ ಕೈ ಬಿಡಲ್ಲ ಅಂತ ಹೇಳಿದ್ರು ಅಲ್ವಾ. ಈಗ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಇದರಿಂದ ನಾವು ನಮ್ಮ ಅದೃಷ್ಟನ ಬದಲಾಯಿಸ್ಕೋಬೇಕು ಅಂತ ಹೇಳ್ತಾರೆ. ಆಗ ವ್ಯಕ್ತಿ, ಹೌದು ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ, ನಮಗೆ ಇದೊಂಥರ ಅದೃಷ್ಟ ಇದ್ದಾಗೆ, ಇದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು, ಕೈಗೆ ಸಿಕ್ಕದಷ್ಟು ಬಾಚ್ಕೊಬಿಡ್ಬೇಕು ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಜೇಡಿ ಅಲ್ಲಿಗೆ ಬರ್ತಾರೆ. ಬಾಚ್ಕೊಳ್ಳಿ, ಗಂಡ ಹೆಂಡ್ತಿಯೇ ನಿಮ್ಮ ಕೈಗೆ ಏನೇನು ಸಿಗುತ್ತೋ ಅದನ್ನೆಲ್ಲ ಬಾಚ್ಕೊಳ್ಳಿ ಅಂತ ಹೇಳ್ತಾರೆ. ಸರ್ ಅದಾಗಲ್ಲ ಸರ್ ಅಂತ ವ್ಯಕ್ತಿ ಏನೋ ಹೇಳಕ್ಕೆ ಹೋಗ್ತಾರೆ. ಆಗ ಜೇಡಿ, ನಿಮ್ಮ ಕಣ್ಣು ನೋಡಿದ್ರೆ ನೀವೇನು ಅಂತ ನನಗೆ ಅರ್ಥ ಆಗುತ್ತೆ, ನಿಮ್ಮ ಭವಿಷ್ಯನೇ ಹೇಳ್ತೀನಿ ನಾನು, ಏನೋ ಗೌತಮ್ ದಿವಾನ್ ಕಡೆ ಸೇರಿಕೊಂಡು ನನಗೆ ಮೋಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ವ್ಯಕ್ತಿ, ಸರ್ ಅದಾಗಲ್ಲ ಸರ್ ಅಂತ ಏನೋ ಹೇಳಕ್ಕೆ ಹೋಗ್ತಾರೆ. ಏನೋ ಆ ಗೌತಮ್ ದಿವಾನ್ ಏನು ಹೇಳ್ದ, ನಾನು ನಿಮಗೆ ಸಹಾಯ ಮಾಡ್ತೀನಿ, ಜೀವನ ಪೂರ್ತಿ ನಿಮ್ಮನ್ನು ನೋಡ್ಕೋತೀನಿ, ನಿಮ್ಮ ಲೈಫ್ನ ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ನಾ, ಅವನು ನಿಮ್ಮ ಲೈಫ್ನ ಸೆಟಲ್ ಮಾಡೋ ಅಷ್ಟರಲ್ಲಿ ನಾನು ನಿಮ್ಮ ಕಥೆನೇ ಮುಗಿಸಿರ್ತೀನಿ. ಆಗ ಏನು ಮಾಡ್ತೀರಾ, ಮರ್ಯಾದೆಗೆ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿಮ್ಮ ಜೀವನ ಅದೃಷ್ಟ ಎಲ್ಲ ಬದಲಾಗುತ್ತೆ, ಇಲ್ಲ ಅಂದರೆ ನೀವು ಜೈಲ್ ಪಾಲಾಗ್ತೀರಾ, ಕಂಬಿ ಎಣಿಸ್ಬೇಕಾಗತ್ತೆ, ಏನು ಮಾಡ್ತೀರಾ ಅನ್ನೋದನ್ನು ಯೋಚನೆ ಮಾಡಿ, ನನ್ನ ಜೊತೆ ಸೇರಿಕೊಂಡು ನಾನು ಹೇಳ್ದಾಗ ಕೇಳ್ಕೊಂಡಿರ್ತೀರೋ ಅಥವಾ ನನಗೆ ಉಲ್ಟಾ ಹೊಡಿತೀರೋ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾರೆ. ಆಗ ವ್ಯಕ್ತಿ, ಸರ್ ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಸರ್ ಅಂತ ಹೇಳ್ತಾರೆ. ಆ ರೀತಿ ಇದ್ದರೆ ತುಂಬಾ ಒಳ್ಳೆಯದು. ನೋಡಿ, ಈಗ ಗೌತಮ್ ನಿಮಗೆ ದುಡ್ಡಿನ ಆಸೆ ತೋರಿಸಿರಬಹುದು, ಜೀವನ ಸೆಟಲ್ ಮಾಡ್ತೀನಿ ಅಂತಲೂ ಹೇಳಿರಬಹುದು, ಅದೆಲ್ಲ ಬರೀ ಬಾಯಿ ಮಾತಿಗೆ ಹೇಳಿರ್ತಾನೆ. ಆದರೆ ನನ್ನ ಪರವಾಗಿದ್ದರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ, ನೀವು ನನಗೆ ಸಿಗೋಕ್ಕಿಂತ ಮುಂಚೆ ನೀವು ಹೇಗಿದ್ರಿ, ನಿಮ್ಮ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಒಂದು ಸರಿ ಯೋಚನೆ ಮಾಡಿ, ಮನುಷ್ಯನಿಗೆ ನಿಯತ್ತು ತುಂಬಾ ಮುಖ್ಯ, ಅದನ್ನು ಮರಿಬಾರ್ದು ಅಂತ ಹೇಳ್ತಾರೆ. ಆಗ ಅವ್ರಿಗೆ ಬೇಜಾರಾಗುತ್ತೆ. ನೋಡಿ, ಈಗಾಗಲೇ ನಾನೇನು, ನನ್ನ ಕೆಪಾಸಿಟಿ ಏನು ಅನ್ನೋದು ನಿಮಗೆ ಅರ್ಥ ಆಗಿರಬೇಕು. ನಿಮ್ಮ ಪಾಲಿನ ಬಕಾಸುರನು ನಾನೇ, ಬ್ರಹ್ಮನು ನಾನೇ, ನಿಮ್ಮ ಪಾಲಿಗೆ ನಾನು ಏನಾಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು ನಿಮ್ಮ ಕೈಯಲ್ಲೇ ಇದೆ, ಯೋಚನೆ ಮಾಡಿ ಏನು ಮಾಡ್ತೀರೋ ಅಂತ ಹೇಳ್ತಾರೆ. ಆಗ ವ್ಯಕ್ತಿ, ಸರ್
ಇನ್ನು ಮುಂದೆ ನೀವು ಹೇಳಿದಾಗೆ ಕೇಳ್ತೀವಿ ಸರ್, ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಹೆಂಗ್ಸು ಹೌದು ಸರ್, ನೀವು ಹೇಳಿದಾಗೆ ಕೇಳ್ತೀವಿ ಅಂತ ಹೇಳ್ತಾರೆ. ಆಯಿತು ಬಿಡಿ, ನಿಮ್ಮನ್ನು ನಾನು ನಂಬ್ತೀನಿ. ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ಕೊನೆ ತನಕ ನಾನು ನಿಮ್ಮ ಜೊತೆ ನಿಲ್ತೀನಿ. ಒಂದು ವೇಳೆ ಏನಾದರೂ ಸಿಕ್ಕಾಕೊಂಡು ಒಳಗಡೆ ಹೋದರೆ ನಿಮ್ಮನ್ನು ಆಚೆನೂ ಕರ್ಕೊಂಡು ಬರ್ತೀನಿ. ಒಂದು ವೇಳೆ ನೀವೇನಾದರೂ ಉಲ್ಟಾ ಹೊಡೆದ್ರೆ ನಿಮ್ಮನ್ನು ಹೇಗೆ ಲಾಕ್ ಮಾಡಿಸ್ಬೇಕು ಅನ್ನೋದು ಕೂಡ ನನಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಆಯಿತು ಬಿಡಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ನಿಮ್ಮನ್ನು ನಂಬ್ತೀನಿ, ನಾನು ಹೇಳಿದಷ್ಟು ಮಾಡಿ ಸಾಕು ಅಂತ ಹೇಳ್ತಾರೆ. ಅವ್ರಿಗೂ ಖುಷಿಯಾಗುತ್ತೆ. ಮತ್ತು ಇಲ್ಲಿ ಭೂಮಿ ಅವರು ಫೋನ್ ಮಾಡಿದ್ರೆ ಅವರು ಏನಂದ್ರು ಅಂತ ಕೇಳ್ತಾರೆ. ಆಗ ಗೌತಮ್, ನಾನು ಸಾಕಷ್ಟು ಮಾತಾಡಿದೆ, ಅವ್ರ ಹತ್ರ ಕೇಳಿಕೊಂಡೆ, ನೀವೇನು ಕೇಳಿದ್ರು ಕೊಡ್ತೀನಿ, ಮಿಂಚುನ ನನ್ನಿಂದ ದೂರ ಮಾಡಿಬಿಡಿ ಅಂತ ಹೇಳಿದೆ, ಏನು ಮಾಡ್ತಾರೋ ನೋಡೋಣ ಅಂತ ಹೇಳ್ತಾರೆ. ಆಗ ಭೂಮಿ, ನಾನು ಅವ್ರ ಹತ್ರ ಮಾತಾಡಿದೆ, ನಾನು ಕೇಳಿಕೊಂಡೆ, ಆದರೆ ಅವ್ರು ಯಾವ ನಿರ್ಧಾರನೂ ಹೇಳಲಿಲ್ಲ, ನೋಡೋಣ ಏನಾಗುತ್ತೋ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಮಿಂಚು ನಮ್ಮ ಸರ್ವಸ್ವನೇ ಆಗಿದ್ಲು, ಅವಳು ಇನ್ಮುಂದೆ ನಮ್ಮ ಮನೇಲಿ ಇರಲ್ಲ, ನಮ್ಮ ಜೊತೆ ಇರಲ್ಲ ಅನ್ನೋದನ್ನು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅವಳನ್ನ ಬಿಟ್ಟು ಬದುಕೋ ಶಕ್ತಿನೂ ನನಗಿಲ್ಲ. ಆದರೆ ಮಿಂಚು ಈ ಮನೆಯಿಂದ ಹೋಗ್ತಾಳೆ, ಅದು ಸತ್ಯ, ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಭೂಮಿ, ಗೌತಮರೇ ಸಮಾಧಾನ ಮಾಡ್ಕೊಳ್ಳಿ, ಮಿಂಚುನ ನಾವು ತುಂಬ ಹಚ್ಕೊಂಡಿದ್ವಿ. ಅವಳು ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕೊಡೋಕ್ಕೆ ಹೋದರೆ ಮುಖ ಸಿಂಡ್ರಿಸ್ಕೋತಾ ಇದ್ಲು, ಮತ್ತು ತೊಳೆದಿರೋ ಸ್ಪೂನ್ನ ಟಿಶ್ಯೂ ತೊಗೊಂಡು ಒರೆಸಿ ಮತ್ತೆ ಅದರಲ್ಲಿ ತಿಂಡಿ ತಿಂತಾಯಿದ್ಲು. ಅದನ್ನೆಲ್ಲ ನಾವು ಮಿಸ್ ಮಾಡ್ಕೋತೀವಿ. ಮತ್ತು ಇನ್ನೂ ರಿಪೋರ್ಟ್ ಬಂದಿಲ್ಲ, ಅವ್ರೇನು ನಿರ್ಧಾರ ಮಾಡ್ತಾರೋ ನೋಡೋಣ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಆಗ ಗೌತಮ್, ಏನೇ ಆದರೂ ಮಿಂಚು ಈ ಮನೆಯಿಂದ ಹೋಗುವಾಗ ಈ ಮನೆ ಸಂತೋಷ ನೆಮ್ಮದಿನೂ ತೊಗೊಂಡು ಹೋಗ್ತಾಳೆ, ಅವಳು ಇಲ್ಲದೆ ಇರೋ ಈ ಮನೆ ಖಾಲಿ ಖಾಲಿ ಅನಿಸುತ್ತೆ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಅಪ್ಪು ಮಿಂಚು ಜಗಳ ಆಡ್ಕೊಂಡು ಅಲ್ಲಿಗೆ ಬರ್ತಾರೆ. ನಾನು ಹೇಳ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಏನಾಯಿತು ಅಂತ ಗೌತಮ್ ಕೇಳ್ತಾರೆ. ಆಗ ಅಪ್ಪು, ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಮಿಂಚು ಹೇಳಬೇಡ ಅಂತ ಹೇಳ್ತಾಳೆ. ಆಗ ಅಪ್ಪು, ಪಪ್ಪ ಇವಳು ಮಲಗಿದ್ಲಲ್ಲ, ಆಗ ಪಪ್ಪ ಅಂತ 3 ಸರಿ ಹೇಳಿದ್ಲ ಗೊತ್ತಾ ಅಂತ ಹೇಳ್ತಾನೆ. ಆಗ ಮಿಂಚು, ಇಲ್ಲ ಪಪ್ಪ, ನಾನು 2 ಸರಿ ಹೇಳಿದ್ದು ಅಂತ ಹೇಳ್ತಾಳೆ. ಇಲ್ಲ ಪಪ್ಪ, ಇವಳು 5 ಸರಿ ಹೇಳಿದ್ಲು ಅಂತ ಅಪ್ಪು ಹೇಳ್ತಾನೆ. ಪಪ್ಪ ಈಗ ನೋಡಿ 5 ಸರಿ ಅಂತ ಹೇಳ್ತಾ ಇದ್ದಾನೆ, ಇವನು ಸುಳ್ಬುರ್ಕ, ಯಾವಾಗಲೂ ಸುಳ್ಳೇ ಹೇಳ್ತಾ ಇರ್ತಾನೆ ಅಂತ ಹೇಳಿ ಅವರಿಬ್ಬರು ಜಗಳಾಡ್ತಾ ಇರ್ತಾರೆ. ಗೌತಮರೇನು ಮಾತಾಡದೆ ಸುಮ್ಮನೆ ಕೂತಿರ್ತಾರೆ. ಆಗ ಮಿಂಚು, ಪಪ್ಪ ಏನಾಯಿತು, ಯಾಕೆ ನೀವೇನು ಮಾತಾಡ್ತಾ ಇಲ್ಲ, ಯಾಕೆ ಬೇಜಾರಲ್ಲಿದ್ದೀರಾ ಅಂತ ಕೇಳ್ತಾಳೆ. ಏನಿಲ್ಲ ಪುಟ, ನೀವಿಬ್ಬರು ಜಗಳಾಡ್ತಿದ್ರಲ್ಲ ಅದಕ್ಕಷ್ಟೇ ಅಂತ ಹೇಳ್ತಾರೆ. ಸರಿ ಪಪ್ಪ ಅಂತೇಳಿ ಅವರಿಬ್ಬರು ಅಲ್ಲಿಂದ ಎದ್ದೋಗ್ತಾರೆ. ಗೌತಮ್ ಅವ್ರಿಗೆ ಬೇಜಾರಾಗುತ್ತೆ. ಮತ್ತು ಗೌತಮ್ ಅವರು JD ಕಡೆಯವ್ರಿಗೆ ಫೋನ್ ಮಾಡ್ತಾರೆ. ಆಗ ವ್ಯಕ್ತಿ ಫೋನ್ನ ರಿಸೀವ್ ಮಾಡ್ತಾರೆ. ಹೇಳಿ ಸರ್ ಅಂತ ಕೇಳ್ತಾರೆ. ಸರ್ ಏನು ನಿರ್ಧಾರ ಮಾಡಿದ್ರಿ ಅಂತ ಕೇಳ್ತಾರೆ. ಆಗ ವ್ಯಕ್ತಿ, ಸರ್ ನೀವು ಕೊಟ್ಟಿದ್ದ ಆಫರ್ ಏನೋ ಚೆನ್ನಾಗಿದೆ, ಇದಕ್ಕೆ ನನ್ನ ಒಪ್ಪಿಗೆ ಇದೆ, ಆದರೆ ನಾನು ಹೆಂಡ್ತಿ ಒಪ್ಪಬೇಕಲ್ಲ. 9 ತಿಂಗಳು ಹೊತ್ತು ಎತ್ತಿದ್ದಾಳೆ, ಅಷ್ಟು ಸುಲಭವಾಗಿ ಮಗು ವಿಷಯದಲ್ಲಿ ಅವಳು ಬದಲಾಗಲ್ಲ ಸರ್, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಮಾತಾಡ್ತೀನಿ. ಮತ್ತು ಈ ವಿಷಯದಲ್ಲಿ ನಾನು ಹೆಂಡ್ತಿ ಒಪ್ಪಿಗೆ ಇಲ್ಲದೆ ಮುಂದುವರಿಯೋಕ್ಕಾಗೋದಿಲ್ಲ. ಮುಂದೆ ಒಂದು ದಿನ ನನ್ನ ಗಂಡ ದುಡ್ಡಿನ ಆಸೆಗೋಸ್ಕರ ಎಂಥ ನೀಚ್ ಕೆಲಸ ಮಾಡ್ದ ಅಂತ ಆಗಬಾರ್ದಲ್ವ ಸರ್, ಅದಕ್ಕೋಸ್ಕರ ನೀವಿನ್ನೂ ಏನಾದರೂ ಹೇಳೋದಿದ್ರೆ ಹೇಳಿ ಅಂತ ಹೇಳ್ತಾರೆ. ಏನಿಲ್ಲ ಸರ್ ಅಂತ ಗೌತಮ್ ಹೇಳ್ತಾರೆ. ಸರಿ ಸರ್, ಏನೇ ಇದ್ದರೂ ಅಲ್ಲೇ ಬಂದು ಮಾತಾಡೋಣ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಮತ್ತು ಆ ವ್ಯಕ್ತಿ, ಗೌತಮ್ ದಿವಾನ್ ಹೇಳಿದ್ದ ಆಫರ್ನ ಒಪ್ಕೊಂಡ್ರೆ ಅಷ್ಟೈಶ್ವರ್ಯ ನಮ್ಮ ಪಾಲಾಗುತ್ತೆ, ನಾವೇನಾದರೂ ಅವ್ರ ಪರವಾಗಿದ್ದೀವಿ ಅಂತ ಜಯದೇವ್ಗೆ ಏನಾದರೂ ಗೊತ್ತಾದರೆ ನಮ್ಮ ಕಥೆನೇ ಮುಗಿಸ್ತಾನೆ, ಈಗ ಏನು ಮಾಡೋದು, ಅವ್ರು ಕೊಟ್ಟ ಆಫರ್ನ ಒಪ್ಕೊಳ್ಳೋದೋ ಬೇಡವೋ ಅಂತ ಮಾತಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಗೌತಮರ್ ಮಿಂಚು ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.